ಏನು ಯುವರಾಜ ಸ್ವಾಮಿ ಬಂಧನವನ್ನ ಕೆದಕಿದ್ದಾರೆ ಯತ್ನಾಳ್ ಅವರು. ಯುವರಾಜ ಸ್ವಾಮಿ ಬಂಧನ ಆಗಿದ್ದು ಡ್ರಗ್ಸ್ ಕೇಸ್ಗಲ್ಲ, ಟ್ರಾನ್ಸ್ಫರ್ ವಿಡಿಯೋ ಡಿಲೀಟ್ ಮಾಡಿಸಲು ಅಂತ ಯುವರಾಜ ಸ್ವಾಮಿ ಬಂಧನ ಪ್ರಕರಣವನ್ನ ಕೂಡ ಯತ್ನಾಳ್ ಅವರು ಈಗ ಪ್ರಸ್ತಾಪ ಮಾಡಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಸ್ಯಾಂಟ್ರೋ ರವಿ ಕೇಸ್ ಸಹ ಏನು ಆಗಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಯುವರಾಜ್ ಬಂಧನದ ಬಗ್ಗೆಯೂ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಪ ಮಾಡ್ತಾ ಇರೋ ಮಂತ್ರಿಗಳ ವಿಡಿಯೋ ಕೂಡ ಇದೆ, ಪರೋಕ್ಷವಾಗಿ ಯುವರಾಜ್ ಬಳಿ ವಿಡಿಯೋ ಇದೆ ಅಂತ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಪರೋಕ್ಷವಾಗಿ ನಿರಾಣಿಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಏನೋ ಆಗೋದಿಲ್ಲ, ನೋಡ್ತಾ ಇರಿ ಈ ಸ್ಯಾಂಟ್ರೋ ರವಿಗೆ ಒಂದೊಂದು ವಾರ ನೀವು ಎಲ್ಲ ಮಾಧ್ಯಮದವ್ರು ಹೊಡಿತೀರಿ, ಮತ್ತೊಂದು ಇಶ್ಯೂ ಬರ್ತೈತಿ, ಮತ್ತೆ ಅದನ್ನು ಹೊಡಿತೀರಿ. ಏನಾಯ್ತಪ್ಪ ಅವನು ಯಾವ ರಾಜ ಯುವರಾಜನ ಅದಕ್ಕೆ ನೀವು ಬಂಧನ ಮಾಡಿದ್ರಿ? ಯಾರೂ ಕ್ಲಿಪ್ಪಿಂಗ್ಸ್ ಆ ಸಿನಿಮಾ ನೆಟ್ಟಿರಿ ಡ್ರಗ್ಸ್ ಸಲುವಾಗಿ ಮಾಡಿದ್ದಲ್ಲ, ಅದು ರೇಡು ಡ್ರಗ್ಸ್ ಒಂದು ನೆಪ. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಡ್ರಗ್ಸು ಅಂತ ಹೆಸರು ಹೇಳಿ ಅವ ಯಾವಿದ್ದಲ್ಲ ಸಂಜಾತ ಪುತ್ರ, ಅವನು ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಆ ರೇಡ್ ಹಾಕೋಗಳು ಏನು ಮಾಡ್ತಿದ್ರು, ಮೊದಲೇ ಕೆಲಸ ಮೊಬೈಲ್ ಕಸ್ಕೋತಿದ್ರು ಆ ಹೀರೋಯಿನ್ಗಳು, ಕಸ್ಕೊಂಡು ತಮ್ಮ ಇದಕ್ಕೆ ಸೇವ್ ಮಾಡಿಕೊಂಡು ಡಿಲೀಟ್ ಮಾಡ್ತಿದ್ರು. ಯಾಕಂದ್ರೆ ನಾಳೆ ಆ ಲೀಡರ್ ಲಪುಟ ಮತ್ತೆ ರೊಕ್ಕ ಬಿಡೋದಂದ್ರೆ ಟ್ರಾನ್ಸ್ಫರ್ಗೆ ಅವಾಗ ನೋಡಿ ನಾನು ಬಲ್ಲಿ ಅದಾವ ನೋಡಿ ಅಂದ್ಕೊಳ್ಳಿ ನಾವು ಹೇಳ್ದಂಥ ಪೋಸ್ಟ್ ಕೊಡ್ಲತ್ತೆ. ಏನಾಯ್ತು ಯುವರಾಜನ್ನ ಯಾಕೆ ನಾವು ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಓಕೆ ಗುರುರಾಜ, ಪ್ರತಿನಿತ್ಯ ಮುರುಗೇಶ್ ನಿರಾಣಿ ಅವರು ಹಾಗೆ ಯತ್ನಾಳ್ ಅವರು ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ, ಒಂದಲ್ಲ ಒಂದು ವಿಚಾರಗಳನ್ನ ಕೆದಕ್ತಾನೆ ಇದ್ದಾರೆ. ಇವತ್ತು ಯತ್ನಾಳ್ ಅವ್ರ ಜೊತೆ ಮುಂಚೆ ಕೆಲಸ ಮಾಡ್ತಿದ್ದಂತಹ ಕಾರ್ ಡ್ರೈವರ್ ಕೊಲೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಪರೋಕ್ಷವಾಗಿ ಯತ್ನಾಳ್ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಯುವರಾಜ್ ಅವರ ಬಂಧನ ಪ್ರಕರಣವನ್ನ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳೇನು, ಇವತ್ತಿನ ಆರೋಪ ಪ್ರತ್ಯಾರೋಪಗಳೇನು, ಯಾರ್ಯಾರು ಏನೇನ್ ಮಾತಾಡಿದ್ರು? ಸೌಮ್ಯ, ಏನಂತಂದ್ರೆ ನಿನ್ನೆ ನಿರಾಣಿ ಅವರು ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಯತ್ನಾಳ್ ಅವರ ವಿರುದ್ಧ ಒಂದು ಆರೋಪವನ್ನು ಮಾಡಿದ್ರು. ಅವರ ಕಾರು ಚಾಲಕನಾಗಿದ್ದಂತಹ ವ್ಯಕ್ತಿಯ ಸಾವಿನ ಬಗ್ಗೆ ತನಿಖೆಯನ್ನ ನೀವೇ ಮಾಧ್ಯಮದವ್ರು ಮಾಡ್ಬೇಕು ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯ ಬಳಿಕ ಈಗ ವಿಜಯಪುರ, ಬಾಗಲಕೋಟೆ ಎರಡೂ ಜಿಲ್ಲೆಗಳ ಸಹಿತ ಸಂಚಲನ ಮಾಡಿರುವಂತದ್ದು. 2019ರಲ್ಲಿ ನಿರಾಣಿ ಅವರು ಏನೀಗ ಹೆಸರು ಪ್ರಸ್ತಾಪ ಮಾಡಿದ್ದಾರೆ, ಕುಮಾರ್ ಅನ್ನೋ ವ್ಯಕ್ತಿಯ, ಆ ವ್ಯಕ್ತಿ 2019ರಲ್ಲಿ ಸಾವಿಗೀಡಾಗ್ತಾನೆ. ಆದ್ರೆ ಆತನ ಸಾವಿನ ಬಗ್ಗೆ ಈ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇರೋದಿಲ್ಲ, ಮತ್ತೆ ಪರ ಮತ್ತೆ ವಿರೋಧ ಯಾವುದೇ ರೀತಿ ಅಭಿಪ್ರಾಯಗಳು ಇರೋದಿಲ್ಲ. ಆದ್ರೆ ಯಾವಾಗ ನಿನ್ನೆ ನಿರಾಣಿ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಅವಾಗಿನಿಂದ ಜಿಲ್ಲೆಯಲ್ಲಿ ಸಂಚಲನ ಮಾಡಿರುವಂತದ್ದು. ಈತ ಹೇಗೆ ಸತ್ತ, ಯಾಕೆ ಸತ್ತ, ಆತ ಎಷ್ಟು ದಿನ ಇವ್ರಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ವಿಚಾರ ಈಗ ಕುತೂಹಲ ಮೂಡಿಸುವಂತದ್ದು. ಜನರು ಸಹಿತ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಅದರ ಸಂಬಂಧಪಟ್ಟಂಗೆ ಇವತ್ತು ಯತ್ನಾಳ್ ಅವರು ಒಂದು ಸ್ಟೆಪ್ ಮುಂದೆ ಹೋಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ತನಿಖೆಯನ್ನು ಮಾಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಈ ರೀತಿ ಆರೋಪ ಮಾಡಿದ್ರಿಂದಾಗಿ ರಾಜ್ಯ ಮತ್ತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ಎರಡೂ ರೀತಿ ನಮಗೆ ಜನರಿಗೆ ಒಂದು ಮೋಸ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಸತ್ಯಾಸತ್ಯದ ತನಿಖೆಯನ್ನ ಮಾಡಬೇಕು, 24 ಗಂಟೆ ಒಳಗೆ ವರದಿಯನ್ನ ಪಡೆಯುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅವರು ಆಗ್ರಹವನ್ನು ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಈಗ ಬಹಳ ಕುತೂಹಲ ಮೂಡಿಸುವಂತದ್ದು. ಪಂಚಮಸಾಲಿ ಹೋರಾಟ ಏನಿದೆ ಅದು ಈಗ ಯತ್ನಾಳ್ ಅವರು ಮತ್ತೆ ನಿರಾಣಿ ಅವರ ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದಿರೋದ್ರಿಂದಾಗಿ ಹಿಂದಿನ ಕೆಲವು ಘಟನೆಗಳ ಸಹಿತ ಈಗ ಮುಂದೆ ಬರ್ತಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಯುವರಾಜ ಸ್ವಾಮಿ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಯತ್ನಾಳ್ ಅವರು ತಗೊಂಡ್ಬಂದಿದ್ದಾರೆ. ಅವರನ್ನ ಯಾಕೆ ಬಂಧನ ಮಾಡಿದ್ರು ಅಂದ್ರೆ ಕೇವಲ ಡ್ರಗ್ಸ್ ಕೇಸ್ ಅದೊಂದು ನೆಪ ಮಾತ್ರ. ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನ ವಾಸ್ತವವಾಗಿ ಅರೆಸ್ಟ್ ಅನ್ನ ಮಾಡಿದ್ರು ಅಂತ ಹೇಳಿ ಅದೊಂದು ವಿಚಾರವನ್ನ ಈಗ ಪ್ರಸ್ತಾಪ ಮಾಡುವ ಮೂಲಕ ನಿನ್ನೆ ನಿರಾಣಿ ಅವರು ಈ ಚಾಲಕನ ಸಾವಿನ ಪ್ರಕರಣ ಪ್ರಸ್ತಾಪ ಮಾಡಿದ್ರೆ, ಇವತ್ತು ಇವರು ಸಿಡಿ ಪ್ರಕರಣ ಪ್ರಸ್ತಾಪ ಮಾಡಿರೋದ್ರಿಂದ ಇಬ್ಬರ ಆರೋಪ ಪ್ರತ್ಯಾರೋಪ ಮತ್ತಷ್ಟು ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.